ಪಾಕ್ ಪರ ಘೋಷಣೆ ಕೂಗಿದವರ ಸಮರ್ಥನೆಗೆ ಕೆಲವರು ಇಳಿದಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕಿಡಿಕಾರೋದನ್ನ ಮುಂದುವರಿಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಪ್ರಿಯಾಂಕ್ ಖರ್ಗೆ ಬೃಹಸ್ಪತಿ ಅಂತ ಅಶ್ವಥ್ ನಾರಾಯಣ್ ಅವರು ಜರೆದಿದ್ದಾರೆ. ಯಾರೋ ಟ್ವೀಟ್ ಮಾಡಿದನ್ನ ಇಟ್ಕೊಂಡು ಸಾಕ್ಷಿ ತರ ಮಾತಾಡಿದ್ರು. ಪಾಕ್ ಪರ ಕೂಗೇ ಇಲ್ಲ ಅಂತ ಸದನದಲ್ಲೆಲ್ಲ ಮಾತಾಡಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈ ರೀತಿಯಾಗಿ ತಮ್ಮ ಆಕ್ರೋಶದ ನುಡಿಗಳನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್. ಬಿಜೆಪಿ ನಾಯಕರ ಆಕ್ರೋಶ ಮುಂದುವರಿತಾ ಇದೆ. ಇನ್ನೊಂದು ಕಡೆಗೆ ಪ್ರಿಯಾಂಕ್ ಖರ್ಗೆ ಅವರನ್ನ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಬಿಜೆಪಿಯ ಹೋರಾಟಕ್ಕೆ ಪ್ರಮುಖ ಅಸ್ತ್ರಗಳನ್ನ ಕೊಟ್ಟಂತಹ ಕೆಲ ಸಚಿವರ ವಿರುದ್ಧ ನಿನ್ನೆಯಿಂದ ಯಾವಾಗ ಪ್ರೂವ್ ಆಯಿತು ಆಗ್ಲಿಂದ ಇನ್ನಷ್ಟು ಆಕ್ಟಿವ್ ಆಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಎಲ್ಲೋ ಒಬ್ಬ ಮಾಧ್ಯಮದವನು ಏನೋ ಒಂದು ಟ್ವೀಟ್ ಮಾಡಿದ್ದ, ಅದನ್ನೇ ಒಂದು ಆಶ್ರಯ ಹಾಕಿ ತಗೊಂಡು ಒಂದು ಸರ್ಕಾರ ಇರೋರು ಯಾರೋ ಒಬ್ಬ ವ್ಯಕ್ತಿ ಸಂಬಂಧ ಇಲ್ದೇ ಅವನೇನೋ ಹೇಳಿಕೆ ಕೊಟ್ರೆ ಅದನ್ನೇ ಆಧಾರವಾಗಿ ತಗೊಂಡಂತ ಬೃಹಸ್ಪತಿ ನಮ್ಮಲ್ಲೇ ಇವರು ಬೃಹಸ್ಪತಿ ಇದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳನ್ನು ನಾವು ಏನು ಹೇಳೋಣ, ಇಂಥವ್ರನ್ನೆಲ್ಲ ಮಂತ್ರಿಗಳಾಗ್ಬಿಟ್ಟಾರೆ, ಇಂಥವ್ರೆಲ್ಲ ನಮ್ಮ ನಾಡಿಗೆ ನಾಯಕತ್ವ ಕೊಡುವಂಥವ್ರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಗೃಹ ಸಚಿವರು ಹೇಳಿದ್ರಲ್ಲ, ಇವ್ರ ಮಾತೆಲ್ಲ ಸೀರಿಯಸ್ ಆಗಿ ತಗೊಬಿಡಿ ಅಂತ ಗೃಹ ಸಚಿವರೇ ಹೇಳಿಕೆ ಕೊಟ್ಬಿಟ್ರು. ಇವ್ರು ಯಾರ್ದು ಮಾತುಗಳನ್ನು ಸೀರಿಯಸ್ ಆಗಿ ತಗೊಬಿಡಿ, ವೈದ್ಯಕೀಯ ಶಿಕ್ಷಣ ಸಚಿವ್ರ ಮಾತನ್ನು ತಗೊಬಿಡಿ, ಇವ್ರನ್ನ ಮಾತಾಡ್ಬಿಡಿ, ಆ ಸಚಿವನ ಮಾತಾಡ್ಬಿಡಿ, ನಾನು ಹೇಳಿದ್ರೆ ಮಾತ್ರ ಮುಖ್ಯಮಂತ್ರಿ ಮಾತ್ರ ಹೇಳಿದ್ರೆ ತಗೊಳ್ಳಿ, ಮಿಕ್ಕಿದವ್ರನ್ನ ನೀವು ಲೆಕ್ಕಕ್ಕೆ ತಗೊಬಿಡಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸೋದನ್ನ ಮುಂದುವರಿಸ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಅವರು ಆಡಿದಂತಹ ಮಾತುಗಳನ್ನು ಉಪಯೋಗಿಸಿ ತಿರುಗು ಬಾಣವಾಗಿ ಅದನ್ನೆಲ್ಲ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ.